ಭೂಮಿಯ ಕೆಳಗಿನಿಂದ ತಾಮ್ರವನ್ನ ಹೊರತೆಗೆಯುವ ವಿಧಾನ ತುಂಬಾನೇ ರೋಮಾಂಚಕ ಮತ್ತು ತಾಂತ್ರಿಕವಾಗಿ ತುಂಬಾನೇ ಅದ್ಭುತವಾಗಿರುತ್ತೆ. ಇದರಲ್ಲಿ ದೊಡ್ಡ ದೊಡ್ಡ ಯಂತ್ರಗಳು ಮತ್ತು ತಂತ್ರಜ್ಞಾನದ ಬಳಕೆಯಾಗುತ್ತೆ. ಅದು ಭೂಮಿಯ ಆಳದಿಂದ ಈ ಲೋಹವನ್ನ ಹೊರತೆಗೆಯೋದ್ರಲ್ಲಿ ತುಂಬಾನೇ ಸಹಾಯ ಮಾಡುತ್ತೆ. ಮೊದಲು ತಾಮ್ರವನ್ನ ಹೊರತೆಗೆಯಲು ಗಣಿಗಾರಿಕೆ 2 ಮುಖ್ಯ ವಿಧಾನಗಳನ್ನ ಬಳಸಲಾಗುತ್ತೆ. ಒಂದು ಮುಕ್ತ ಗಣಿ ಅಂದ್ರೆ ಓಪನ್ ಪಿಟ್ ಮೈನಿಂಗ್ ಮತ್ತು ಇನ್ನೊಂದು ಭೂಮಿಯ ಒಳಗಿನ ಗಣಿಗಾರಿಕೆ ಅಂದ್ರೆ ಅಂಡರ್ ಗ್ರೌಂಡ್ ಮೈನಿಂಗ್. ತಾಮ್ರದ ಗಣಿಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿದ್ರೆ ಓಪನ್ ಪಿಟ್ ವಿಧಾನವನ್ನ ಬಳಸಲಾಗುತ್ತೆ. ಇದರಲ್ಲಿ ಬೆಟ್ಟದಂತಹ ಸ್ಥಳಗಳನ್ನ ಸ್ಫೋಟಕ ಪದಾರ್ಥಗಳಿಂದ ಸಿಡಿಸಿ ದೊಡ್ಡ ದೊಡ್ಡ ಗುಂಡಿಗಳನ್ನ ಮಾಡಲಾಗುತ್ತೆ ಮತ್ತು ನಂತರ ಲೋಡರ್ ಮತ್ತು ಟ್ರಕ್ ಗಳ ಮೂಲಕ ವಸ್ತುವನ್ನ ಹೊರತೆಗೆಯಲಾಗುತ್ತೆ. ಈ ವಿಧಾನ ತುಂಬಾನೇ ಹಗ್ಗ ಮತ್ತು ಸುಲಭವಾಗಿರುತ್ತೆ, ಆದ್ರೆ ಪರಿಸರಕ್ಕೆ ತುಂಬಾನೇ ಹಾನಿಯನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ನೀರು ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಅಂದ್ರೆ ಅಧಿಕ ಧೂಳನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನೊಂದೆಡೆ ತಾಮ್ರ ತುಂಬಾನೇ ಆಳದಲ್ಲಿದ್ರೆ ಅಂಡರ್ ಗ್ರೌಂಡ್ ಮೈನಿಂಗ್ ಅನ್ನ ಮಾಡಲಾಗುತ್ತೆ. ಇದರಲ್ಲಿ ಸುರಂಗಗಳನ್ನ ತೋಡಿ ಒಳಗೆ ಹೋಗಲಾಗುತ್ತೆ ಮತ್ತು ಯಂತ್ರಗಳಿಂದ ಕಲ್ಲನ್ನ ಒಡೆದು ಹೊರಗೆ ತರಲಾಗುತ್ತೆ. ಇದು ತುಂಬಾನೇ ದುಬಾರಿಯಾಗುತ್ತೆ, ಆದ್ರೆ ಸುರಕ್ಷಿತ ರೀತಿಯಲ್ಲಿ ಮಾಡಲಾಗುತ್ತೆ. ಸಾಮಾನ್ಯವಾಗಿ ತಾಮ್ರವು ಸಲ್ಫೈಡ್ ಓರ್ ಅಂದ್ರೆ ಚಾಲ್ಕೋ ಪೈರೇಟ್ ಅಥವಾ ಆಕ್ಸಿಡ್ ಓರ್ ಗಳ ರೂಪದಲ್ಲಿ ಸಿಗುತ್ತೆ ಮತ್ತು ಇದನ್ನ ಹೊರತೆಗೆಯಲು ಮೊದಲು ಎಕ್ಸ್ಪ್ಲೋರೇಷನ್ ಮಾಡಲಾಗುತ್ತೆ. ಇದರಲ್ಲಿ ಭೂ ವಿಜ್ಞಾನಿಗಳು ಭೂಮಿಯನ್ನ ಪರೀಕ್ಷೆ ಮಾಡ್ತಾರೆ ಮತ್ತು ಡ್ರಿಲ್ಲಿಂಗ್ ನ ಮೂಲಕ ಮಾದರಿಗಳನ್ನ ತೆಗೆದುಕೊಳ್ತಾರೆ. ನಂತರ ಬ್ಲಾಸ್ಟಿಂಗ್ ಮೂಲಕ ಕಲ್ಲುಗಳನ್ನ ಒಡೆಯಲಾಗುತ್ತೆ. ಆ ನಂತರ ಕ್ರಷಿಂಗ್ ಯಂತ್ರಗಳ ಮೂಲಕ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಲಾಗುತ್ತೆ ಮತ್ತು ಗ್ರೈಂಡಿಂಗ್ ಮೂಲಕ ಪುಡಿಯಾಗಿ ಮಾಡಲಾಗುತ್ತೆ. ಈ ಪುಡಿಯನ್ನ ಫ್ರಾತ್ ಫ್ಲೋಟೇಷನ್ ವಿಧಾನದಿಂದ ಪ್ರತ್ಯೇಕಿಸಲಾಗುತ್ತೆ. ಇದರಲ್ಲಿ ನೀರು ಮತ್ತು ರಾಸಾಯನಿಕಗಳನ್ನ ಬೆರೆಸಿ ಗುಳ್ಳೆಗಳನ್ನ ಉತ್ಪಾದಿಸಲಾಗುತ್ತೆ. ಅದು ತಾಮ್ರದ ತುಂಡುಗಳನ್ನ ಮೇಲೆ ತಂದು ಕೊಡುತ್ತೆ ಮತ್ತು ಉಳಿದ ಕಲ್ಮಶಗಳು ಕೆಳಗೆ ಉಳಿದು ಹೋಗುತ್ತೆ. ಇದು ಕಾನ್ಸಂಟ್ರೇಟ್ ಆಗುತ್ತೆ ಮತ್ತು ಇದರಲ್ಲಿ 20 ರಿಂದ 30% ತಾಮ್ರವಿರುತ್ತೆ. ಕಡಿಮೆ ಗ್ರೇಡ್ ಓರ್ಗಳಿಗೆ ಲೀಚಿಂಗ್ ವಿಧಾನವನ್ನ ಬಳಸಲಾಗುತ್ತೆ. ಇದರಲ್ಲಿ ಆಮ್ಲದಿಂದ ತಾಮ್ರವನ್ನ ಕರಗಿಸಲಾಗುತ್ತೆ ಮತ್ತು ನಂತರ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಮತ್ತು ಎಲೆಕ್ಟ್ರೋ ವಿನ್ನಿಂಗ್ ಮೂಲಕ ಶುದ್ಧ ತಾಮ್ರವನ್ನ ಪಡೆಯಲಾಗುತ್ತೆ. ಇದನ್ನ SX EW ಎಂದು ಕರೆಯಲಾಗುತ್ತೆ ಮತ್ತು ಚಿಲಿಯಂತಹ ದೇಶಗಳಲ್ಲಿ ತುಂಬಾ ಜನಪ್ರಿಯವಾಗಿದೆ. ಈ ಪ್ರಕ್ರಿಯೆ ಪರಿಸರಕ್ಕೆ ತುಂಬಾನೇ ಉತ್ತಮವಾಗಿರುತ್ತೆ, ಏಕೆಂದ್ರೆ ಕಡಿಮೆ ಶಕ್ತಿ ಇದಕ್ಕೆ ಬೇಕಾಗುತ್ತೆ, ಆದ್ರೆ ನೀರಿನ ಬಳಕೆ ಅಂತೂ ತುಂಬಾನೇ ಹೆಚ್ಚಾಗುತ್ತೆ. ತಾಮ್ರ ಹೊರತೆಗೆಯುವ ಇತಿಹಾಸ ತುಂಬಾನೇ ಪ್ರಾಚೀನವಾಗಿದೆ. ಪ್ರಾಚೀನ ಕಾಲದಲ್ಲಿ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು ಮತ್ತು ಇಂದು ವಿದ್ಯುತ್ ನಿರ್ಮಾಣ ಮತ್ತು ಆಟೋಮೊಬೈಲ್ ಉದ್ಯಮದಲ್ಲಿ ತುಂಬಾನೇ ಮುಖ್ಯವಾಗಿದೆ. ಪರಿಸರದ ಪ್ರಭಾವದ ಬಗ್ಗೆ ಹೇಳೋದಾದ್ರೆ ಗಣಿಗಾರಿಕೆಯಿಂದ ಕಾಡುಗಳು ನಾಶವಾಗುತ್ತೆ ಮತ್ತು ಜೀವ ಜಂತುಗಳಿಗೆ ಹಾನಿಯಾಗುತ್ತೆ. ಆದ್ದರಿಂದ ಇಂದು ಸುಸ್ಥಿರ ಗಣಿಗಾರಿಕೆಯ ಮೇಲೆ ಒತ್ತು ನೀಡಲಾಗುತ್ತಿದೆ. ಉದಾಹರಣೆಗೆ ರೀಸೈಕ್ಲಿಂಗ್ ಮತ್ತು ಗ್ರೀನ್ ತಂತ್ರಜ್ಞಾನ. ಈಗ ಕಾರ್ಖಾನೆಯಲ್ಲಿ ನಡೆಯುವ ಪ್ರೊಸೆಸಿಂಗ್ ಬಗ್ಗೆ ಹೇಳೋದಾದ್ರೆ ಕಾನ್ಸಂಟ್ರೇಟ್ ಕಾರ್ಖಾನೆಗಳಿಗೆ ಬಂದಾಗ ಮೊದಲು ಸ್ಪೆಲ್ಟಿಂಗ್ ಮಾಡಲಾಗುತ್ತೆ. ಇದರಲ್ಲಿ ಶಾಖದಿಂದ ತಾಮ್ರವನ್ನ ಪ್ರತ್ಯೇಕಿಸಿ ಮ್ಯಾಟ್ ಅನ್ನ ತಯಾರಿಸಲಾಗುತ್ತೆ. ಅದು 50 ರಿಂದ 70% ತಾಮ್ರವಿರುತ್ತೆ ಮತ್ತು ನಂತರ ಕನ್ವರ್ಟರ್ ಅಲ್ಲಿ ಗಾಳಿ ತುಂಬಿಸಿ ಬ್ಲಿಸ್ಟರ್ ಕಾಪರ್ ಅನ್ನ ತಯಾರಿಸಲಾಗುತ್ತೆ. ಅದು 99% ಶುದ್ಧವಾಗಿರುತ್ತೆ, ಆದ್ರೆ ಕಲ್ಮಶಗಳು ಕೂಡ ಇರುತ್ತೆ. ನಂತರ ಫೈರ್ ರಿಫೈನಿಂಗ್ ಅಥವಾ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಮಾಡಲಾಗುತ್ತೆ. ಎಲೆಕ್ಟ್ರೋಲೈಟಿಂಗ್ ನಲ್ಲಿ ಆನೋಡ್ ಮತ್ತು ಕ್ಯಾಥೋಡ್ ನಡುವೆ ಕರೆಂಟ್ ಅನ್ನ ಹಾಯಿಸಿ ತಾಮ್ರವನ್ನ ಶುದ್ಧೀಕರಿಸಲಾಗುತ್ತೆ ಮತ್ತು 99.9% ಶುದ್ಧ ಕ್ಯಾಥೋಡ್ಗಳು ತಯಾರಾಗುತ್ತೆ. ಈ ಕ್ಯಾಥೋಡ್ಗಳನ್ನ ರಾಡ್, ವೈರ್ ಅಥವಾ ಶೀಟ್ ರೂಪಕ್ಕೆ ಕಾರ್ಖಾನೆಗಳಲ್ಲಿಯೇ ಬದಲಾಯಿಸಲಾಗುತ್ತೆ ಮತ್ತು ಗುಣಮಟ್ಟ ಪರೀಕ್ಷೆಯ ನಂತರ ಇದರ ಪ್ಯಾಕಿಂಗ್ ಮಾಡಲಾಗುತ್ತೆ. ಕಾರ್ಖಾನೆಗಳಲ್ಲಿ ಸುರಕ್ಷತೆಗೆ ತುಂಬಾ ಗಮನ ಕೊಡಲಾಗುತ್ತೆ. ಕೆಲಸಗಾರರು PPE ಅನ್ನ ಧರಿಸ್ತಾರೆ ಮತ್ತು ಆಟೋಮೇಷನ್ ಇಂದ ಕೆಲಸ ಅನ್ನೋದು ತುಂಬಾನೇ ಸುಲಭ ಆಗುತ್ತೆ. ತಾಮ್ರದ ಬಳಕೆಗೆ ಸಂಬಂಧಿಸಿದ ಮಾಹಿತಿಯನ್ನ ಇದರಲ್ಲಿ ಸೇರಿಸೋದಾದ್ರೆ ಇದು ವಿದ್ಯುತ್ ವಾಹಕವಾಗಿದೆ. ಆದ್ದರಿಂದ ವೈರ್ಗಳು ಮತ್ತು ಪ್ಲಂಬಿಂಗ್ ಪೈಪ್ಗಳಲ್ಲಿ ಮತ್ತು ಆಲೋಯ್ ತರಹದ ಬ್ರಾಸ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಮಾರುಕಟ್ಟೆಯಲ್ಲಿ ಶುದ್ಧ ತಾಮ್ರವನ್ನ ಕ್ಯಾಥೋಡ್ ರೂಪದಲ್ಲಿ ಮಾರಲಾಗುತ್ತೆ. ಅದನ್ನ ಸ್ಮೆಲ್ಟಿಂಗ್ ಕಂಪನಿಗಳು ಅಥವಾ ಗಣಿಗಾರಿಕೆ ಕಂಪನಿಗಳ ಮೂಲಕ ಟ್ರೇಡರ್ ಗಳಿಗೆ ಅಥವಾ ನೇರವಾಗಿ ವೈರ್ ಕಂಪನಿಗಳಿಗೆ ಕೊಡಲಾಗುತ್ತೆ. ಇದರ ಬೆಲೆ ಲಂಡನ್ ಮೆಟಲ್ ಎಕ್ಸ್ಚೇಂಜ್ ಮೇಲೆ ಅವಲಂಬಿತವಾಗಿರುತ್ತೆ. ಅಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ ನಡೆಯುತ್ತೆ ಮತ್ತು ಒಂದು ಕಾಂಟ್ರಾಕ್ಟ್ 25 ಟನ್ಗೆ ಇರುತ್ತೆ ಮತ್ತು ಲಿವರೇಜ್ ನೊಂದಿಗೆ ಟ್ರೇಡಿಂಗ್ ಮಾಡಲಾಗುತ್ತೆ. KGHM ನಂತಹ ಕಂಪನಿಗಳು ಕಾನ್ಸಂಟ್ರೇಟ್, ಕ್ಯಾಥೋಡ್ ಮತ್ತು ವೈರ್ ರಾಡ್ ಮಾರಾಟ ಮಾಡುತ್ತೆ ಮತ್ತು ಪ್ರೊಸೆಸಿಂಗ್ ಫೀಸ್ಗೆ ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತೆ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಚೀನಾದಿಂದ ಬೇಡಿಕೆ
ತುಂಬಾನೇ ಹೆಚ್ಚಾಗಿದೆ. ಏಕೆಂದ್ರೆ ಅವರ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬಾನೇ ವೇಗವಾಗಿ ಬೆಳೀತಾ ಇದೆ ಹಾಗೂ ಸಪ್ಲೈ ಅನ್ನೋದು ಚಿಲಿಯಿಂದ ಹೆಚ್ಚಾಗಿ ಬರುತ್ತೆ. ತಾಮ್ರ ಉತ್ಪಾದಿಸುವ ಅತಿ ದೊಡ್ಡ ದೇಶ ಚಿಲಿ. ಅದು 2024ರಲ್ಲಿ 5.3 ಮಿಲಿಯನ್ ಮೆಟ್ರಿಕ್ ಟನ್ ಅನ್ನ ಉತ್ಪಾದಿಸಿದೆ. ಅಂದ್ರೆ ಗ್ಲೋಬಲ್ ನ 23% ಅಷ್ಟು. ಅದರ ನಂತರ ಪೆರು, DRC ಮತ್ತು ಚೀನಾ. ಚಿಲಿಯಲ್ಲಿ ಚುಕ್ವಿಕಾಮಾಟ ಮತ್ತು ಎಸ್ಕಾರ್ಡಿಂಡಾನಂತಹ ಹಲವು ಗಣಿಗಳಿವೆ. ಅಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ತಾಮ್ರವನ್ನ ಭೂಮಿಯಿಂದ ಹೊರಗೆ ತೆಗೆಯಲಾಗುತ್ತೆ. ಅಲ್ಲಿನ ಭೂಗೋಳ ಆಂಡಿಸ್ ಪರ್ವತದಲ್ಲಿ ಕಾಪರ್ ಬೆಲ್ಟ್ ಇದೆ. ಅದು ತುಂಬಾನೇ ಸಮೃದ್ಧವಾಗಿದೆ. ಚಿಲಿಯ ಆರ್ಥಿಕತೆ ತಾಮ್ರದ ಮೇಲೆ ಅವಲಂಬಿತವಾಗಿದೆ ಮತ್ತು ಅಲ್ಲಿನ ಸರ್ಕಾರಿ ಕಂಪನಿ ಕೊಡೆಲ್ಕೋ ಅಲ್ಲಿನ ಒಂದು ದೊಡ್ಡ ಆಟಗಾರ ಅಂತ ಹೇಳ್ಬೋದು. ಮುಂದಿನ ಟ್ರೇಡ್ ಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಮತ್ತು ಪುನರ್ವೀಕರಣ ಶಕ್ತಿಯಿಂದ ಬೇಡಿಕೆ ಹೆಚ್ಚಾಗುತ್ತೆ. ಆದ್ದರಿಂದ ಉತ್ಪಾದನೆ ಹೆಚ್ಚಿಸಬೇಕಾಗುತ್ತೆ. ಆದ್ರೆ ಸುಸ್ಥಿರತೆಯೊಂದಿಗೆ ತಾಮ್ರದ ರಾಸಾಯನಿಕ ಗುಣಗಳು ಇದರ ಅಟಾಮಿಕ್ ನ ಸಂಖ್ಯೆ 29 ಮತ್ತು ಕೊರೋಷನ್ ರೆಸಿಸ್ಟೆಂಟ್ ಆಗಿದೆ. ಇತಿಹಾಸದಲ್ಲಿ ಬ್ರಾಂಜ್ ಏಜ್ ಅಲ್ಲಿ ತಾಮ್ರದಿಂದ ಆಯುಧಗಳನ್ನ ಮಾಡಲಾಗ್ತಾ ಇತ್ತು. ಇಂದು 30% ತಾಮ್ರ ಅನ್ನೋದು ಕೇವಲ ರೀಸೈಕ್ಲಿಂಗ್ ನಿಂದ ಬರುತ್ತೆ. ಅದು ಶಕ್ತಿಯನ್ನ ಉಳಿಸುತ್ತೆ. ಪರಿಸರ ಸಮಸ್ಯೆಗಳಲ್ಲಿ ಟೈಲಿಂಗ್ಸ್ ಡ್ಯಾಮ್ ಗಳಿಂದ ಅಪಾಯವಿದೆ. ಉದಾಹರಣೆಗೆ ಬ್ರೆಜಿಲ್ ನಲ್ಲಿ ನಡೆದಂತೆ. ಆದ್ದರಿಂದ ಬಯೋ ಲೀಚಿಂಗ್ ನಂತಹ ಹೊಸ ತಂತ್ರಜ್ಞಾನಗಳನ್ನ ಬಳಸಲಾಗುತ್ತಿದೆ. ಕಾರ್ಖಾನೆ ಪ್ರೊಸೆಸಿಂಗ್ ನಲ್ಲಿ ಶಕ್ತಿಯ ಮೂಲ ಕಲ್ಲಿದ್ದಲು ಅಥವಾ ಅನಿಲ ಇರ್ತಾ ಇತ್ತು. ಆದ್ರೆ ಗ್ರೀನ್ ಶಿಫ್ಟಿಂಗ್ ನಿಂದ ಸೌರ ಮತ್ತು ಹೈಡ್ರೋಗೆ ಬದಲಾಗುತ್ತಿದೆ. ಚಿಲಿಯಲ್ಲಿ ಈ ಉಪಕ್ರಮಗಳು ಆರಂಭವಾಗಿದೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ, ಸಪ್ಲೈ ಚೈನ್, ಭೂ ರಾಜಕೀಯದ ಒತ್ತಡಗಳಾದ US ಚೀನಾ ಟ್ರೇಡ್ ವಾರ್ ನಿಂದ ತುಂಬಾನೇ ಪ್ರಭಾವಿತವಾಗುತ್ತೆ. ತಾಮ್ರ ಫ್ಯೂಚರ್ ಟ್ರೇಡಿಂಗ್ ನಲ್ಲಿ ಹೂಡಿಕೆದಾರರು ಸ್ಪೆಕ್ಯುಲೇಟ್ ಮಾಡ್ತಾರೆ ಮತ್ತು ಫಿಸಿಕಲ್ ಡೆಲಿವರಿಯೂ ಆಗುತ್ತೆ. ದೇಶಗಳ ತುಲನೆಯಲ್ಲಿ ಚಿಲಿಯ ಉತ್ಪಾದನೆ ಸ್ಥಿರವಾಗಿದೆ ಏಕೆಂದ್ರೆ ಅವರ ಗಣಿಗಳು ಪ್ರೌಢವಾಗಿವೆ. ಆದ್ರೆ DRC ಯಲ್ಲಿ ರಾಜಕೀಯ ಸಮಸ್ಯೆಗಳಿವೆ. ಭಾರತದಲ್ಲೂ ಸಹ ತಾಮ್ರದ ಗಣಿಗಾರಿಕೆ ಆಗುತ್ತೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ನಡೆಯುತ್ತೆ, ಆದ್ರೆ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತೆ. ಹೆಚ್ಚಾಗಿ ಆಮದನ್ನ ಮಾಡಿಕೊಳ್ಳಲಾಗುತ್ತೆ. ತಾಮ್ರದಿಂದ ತುಂಬಾನೇ ಆರೋಗ್ಯ ಲಾಭಗಳು ಕೂಡ ಇವೆ. ಉದಾಹರಣೆಗೆ ಆಂಟಿ ಮೈಕ್ರೋಬಿಯಲ್ ಗುಣಗಳು. ಆದ್ದರಿಂದ ಆಸ್ಪತ್ರೆಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ ಮತ್ತು ಭವಿಷ್ಯದಲ್ಲಿ ಡೀಪ್ ಸಿ ಮೈನಿಂಗ್ ನಲ್ಲಿ ತಾಮ್ರ ಸಿಗಬಹುದು. ಆದ್ರೆ ಇದು ವಿವಾದಾತ್ಮಕವಾಗಿದೆ. ಈ ಎಲ್ಲಾ ಮಾಹಿತಿಯಿಂದ ತಾಮ್ರದ ಪಯಣ ಭೂಮಿಯಿಂದ ಮಾರುಕಟ್ಟೆಯವರೆಗೆ ಎಷ್ಟು ಉದ್ದ ಮತ್ತು ಆಸಕ್ತಿದಾಯಕ ಎಂದು ನಿಮ್ಗೆ ಅರ್ಥವಾಗಿರುತ್ತೆ ಮತ್ತು ಇದರಲ್ಲಿ ತಂತ್ರಜ್ಞಾನದ ದೊಡ್ಡ ಪಾತ್ರವಿದೆ. ಈಗ ಇನ್ನಷ್ಟು ವಿವರವಾಗಿ ಹೇಳೋದಾದ್ರೆ ಹೊರತೆಗೆಯುವ ಹಂತಗಳು ಮೊದಲು ಭೂವಿಜ್ಞಾನ ಸರ್ವೆ, ನಂತರ ಡ್ರಿಲ್ಲಿಂಗ್, ಅಮೋನಿಯಂ ನೈಟ್ರೇಟ್ ನಂತಹ ಸ್ಫೋಟಕಗಳಿಂದ ಬ್ಲಾಸ್ಟಿಂಗ್, ನಂತರ 50 ಟನ್ ತೂಕವನ್ನ ಎತ್ತವಲ್ಲ ಎಕ್ಸ್ಕ್ಯಾವೇಟರ್ ಗಳಿಂದ ಲೋಡಿಂಗ್. ಟ್ರಕ್ ಗಳು 400 ಟನ್ ಒಯ್ಯುತ್ತವೆ. ಕ್ರಶಿಂಗ್ ಪ್ರೈಮರಿ, ಸೆಕೆಂಡರಿ, ಪೆರಿಟರಿ ಹಂತಗಳಲ್ಲಿ ನಡೆಯುತ್ತೆ ಹಾಗೂ ಗ್ರೈಂಡಿಂಗ್ ಬಾಲ್ ಮಿಲ್ ಗಳಲ್ಲಿ, ನಂತರ ಪೊಟ್ಯಾಷಿಯಂ ಸೆಲ್ ಗಳಲ್ಲಿ ಕಲೆಕ್ಟರ್ ಗಳು ಮತ್ತು ಫಾತ್ರನ್ ಗಳನ್ನ ಸೇರಿಸಲಾಗುತ್ತೆ. ಥಿಕ್ನಿಂಗ್ ಮತ್ತು ಫಿಲ್ಟರಿಂಗ್ ನಿಂದ ನೀರನ್ನ ಪ್ರತ್ಯೇಕಿಸಲಾಗುತ್ತೆ. ಲೀಚಿಂಗ್ ನಲ್ಲಿ ಸಲ್ಫರಿಕ್ ಆಮ್ಲವನ್ನ ಬಳಸಲಾಗುತ್ತೆ. ಈ ಬ್ಲೀಚಿಂಗ್ ನಲ್ಲಿ ಪೈಲ್ ಗಳನ್ನ ಮಾಡಲಾಗುತ್ತೆ ಹಾಗೂ SX ನಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ನಿಂದ ಕಾಪರ್ ಎಕ್ಸ್ಟ್ರಾಕ್ಟ್, EV ನಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಥೋಡ್ ಗಳ ಮೇಲೆ ಡಿಪಾಸಿಟ್ ಆಗುತ್ತೆ. ಪ್ರೊಸೆಸಿಂಗ್ ನಲ್ಲಿ ರಿವರ್ಬೇಟರಿ ಫರ್ನೆನ್ಸ್ ಅಥವಾ ಫ್ಲಾಶಿಂಗ್, ಸ್ಮೆಲ್ಟಿಂಗ್, ಕನ್ವರ್ಟರ್ ಗಳಲ್ಲಿ ಆಕ್ಸಿಜನ್ ಬ್ಲೋಯಿಂಗ್, ರಿಫೈನಿಂಗ್ ನಲ್ಲಿ ಸಲ್ಫ್ಯೂರಿಕ್ ಆಮ್ಲ, ಎಲೆಕ್ಟ್ರೋಲೈಟ್ ಟ್ಯಾಂಕುಗಳು. ಮಾರುಕಟ್ಟೆಯಲ್ಲಿ LME ಜೊತೆಗೆ ಶಾಂಘೈ ಫ್ಯೂಚರ್ಸ್ ಎಕ್ಸ್ಚೇಂಜ್ ಕೂಡ ಇದೆ. ಚಿಲಿ ಜೊತೆಗೆ ಸೆರೋ ವರ್ಡೆ ಗಣಿ. DRC ಯಲ್ಲಿ ಕವೋವಾ ಕುಕುಲಾ 2025ರಲ್ಲಿ ಉತ್ಪಾದನೆ ಹೆಚ್ಚಾಗುವ ನಿರೀಕ್ಷೆ ಅಂತೂ ತುಂಬಾನೇ ಇದೆ ಮತ್ತು ಗ್ರೀನ್ ಎನರ್ಜಿಯ ಬೇಡಿಕೆಯಿಂದ 2024ರಲ್ಲಿ ತಾಮ್ರದ ಬೆಲೆ ಸರಾಸರಿ $8,000 ಪ್ರತಿ ಟನ್ ಇತ್ತು. ಕೊನೆಯಲ್ಲಿ ತಾಮ್ರ ತಮ್ಮ ಆಧುನಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಎಲೆಕ್ಟ್ರಾನಿಕ್ಸ್ ಎನರ್ಜಿಯಿಂದ ಹಿಡಿದು ದೈನಂದಿನ ವಸ್ತುಗಳವರೆಗೆ ಎಲ್ಲೆಡೆ ಬಳಕೆಯಾಗುತ್ತೆ. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ಖಂಡಿತ ಕಾಮೆಂಟ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.